Hello everyone, welcome back to my channel. ಇವತ್ತು ನಾನು ನಿಮಗೆ ನನ್ನ ಫ್ಲಾಟ್ಸ್ ಮತ್ತೆ ಹೀಲ್ಸ್ ಕಲೆಕ್ಷನ್ಸ್ ತೋರಿಸ್ತೀನಿ. ನನ್ನ ಹತ್ರ ತುಂಬಾ ಸ್ಲಿಪ್ಪರ್ಸ್ ಇಲ್ಲ, ಬಟ್ ಯಾವ ಸ್ಲಿಪ್ಪರ್ಸ್ ಇದೆ ಎಲ್ಲ ತುಂಬಾ ಕಂಫರ್ಟಬಲ್ ಆಗಿದೆ. ಕಮ್ಮಿ ರೇಟ್ ಇದೆ, ಜಾಸ್ತಿ ರೇಟ್ ಇದೆ, ಬಟ್ ಇದು ಯಾವುದು ನಿಮಗೆ ಶೂ ಬೈಟ್ ಆಗಲ್ಲ, ಎಲ್ಲೂ ಕೊರಿಯಲ್ಲ, ಸಾಫ್ಟ್ ಮತ್ತೆ ಒಳ್ಳೆ ಚೆನ್ನಾಗಿರುವಂತಹ ಬಟ್ಟೆ ಆರ್ ಫ್ಯಾಬ್ರಿಕ್ ಇಲ್ಲ ಲೆದರ್ ಇಂದ ಮಾಡಿರುವಂತಹ slippers. So ಹಾಗಾಗಿ why not I share this shoe collections with you ಅಂತ ಅನ್ಸ್ತು. ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ. ಸೊ ಬೂಟ್ಸ್ ಮತ್ತೆ ಬೇರೆ ತರದ್ದು ಶೂಸ್ ಎಲ್ಲ ನಾನು ಇನ್ನೊಂದು ವಿಡಿಯೋ ಯಾವಾಗಾದ್ರೂ ಮಾಡಿ ಹಾಕ್ತೀನಿ. ಇಟ್ಸ್ ಜಸ್ಟ್ ಫಾರ್ ಹೀಲ್ಸ್ ಅಂಡ್ ಫ್ಲಾಟ್ಸ್. ಆಲ್ಮೋಸ್ಟ್ ನಾನು ಮಿಂತ್ರಾ ಇಂದ ಪರ್ಚೇಸ್ ಮಾಡಿದ್ದೀನಿ, ನೈಕಾ ಇಂದ ಪರ್ಚೇಸ್ ಮಾಡಿದ್ದೀನಿ, ಆಫ್ಲೈನ್ ಸ್ಟೋರ್ಸ್ ಇಂದ ಪರ್ಚೇಸ್ ಮಾಡಿದ್ದೀನಿ. ಸೊ ಯಾವ್ದು ಎಲ್ಲಿಂದ ಪರ್ಚೇಸ್ ಮಾಡಿದ್ದೀನಿ ಅಂತ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಗೋ ಥ್ರೂ ದಟ್. ಸೊ ಫಸ್ಟ್ ತುಂಬಾ ಹಳೆಯದಿಂದ ಹೋಗ್ತೀನಿ. ಸೊ ಇದನ್ನ ನಾನು 7 years ಬ್ಯಾಕ್ ಪರ್ಚೇಸ್ ಮಾಡಿದ್ದು. ದಿಸ್ ಇಸ್ ಫ್ರಮ್ ಅ ಬ್ರ್ಯಾಂಡ್ ಸೋಲ್ಸ್. ಈಗ ಹಳೇದಾಗಿದೆ, ಬಟ್ 7 years ಆದ್ರೂ ತುಂಬಾನೇ ಯೂಸ್ ಮಾಡಿದೀನಿ, ಚೆನ್ನಾಗಿದೆ. ಸ್ವಲ್ಪ ಗಲೀಜ್ ಆಗಿದೆ, ಎಸ್, ಯಾಕೆಂದ್ರೆ ಇದು ಸ್ವಲ್ಪ ಸಾಫ್ಟ್ ಇರೋದಕ್ಕೆ ಎಷ್ಟು ನೀವು ಕ್ಲೀನ್ ಮಾಡಿದ್ರು ಗಲೀಜ್ ಬರುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಹಿಂದೆ ಈ ತರ ಇದೆ, ಜಿಪ್ ಬರುತ್ತೆ. ಸೊ ಸೋಲ್ ಈಸ್ totally made of something wood sort of material. ಇದು ಫ್ರಮ್ ಅ ಬ್ರ್ಯಾಂಡ್ ಕಾಲ್ಡ್ ಸೋಲ್ ಬ್ರ್ಯಾಂಡ್. ತುಂಬಾನೇ ಚೆನ್ನಾಗಿರುವಂತಹ ಸ್ಲಿಪ್ಪರ್ಸ್ ಮತ್ತೆ ಹೀಲ್ಸ್ ಇರುತ್ತೆ. ಇದು ಆಫ್ಲೈನ್ ಸಿಗುತ್ತೆ, ಆನ್ಲೈನ್ ಸಿಗುತ್ತೆ. ಆನ್ಲೈನ್ ನನಗೆ ಯಾವ್ದಾದ್ರು ಲಿಂಕ್ ಸಿಕ್ಕರೆ ನಾನು ನಿಮಗೆ ಹಾಕ್ತೀನಿ, ಇಲ್ಲ ಆಫ್ಲೈನ್ ಸ್ಟೋರ್ಸ್ ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಇದು ನೋಡೋದಕ್ಕೆ ಇಷ್ಟು ಹೀಲ್ಸ್ ಇದೆ, ಬಟ್ ತುಂಬಾನೇ ಕಂಫರ್ಟಬಲ್ ಅನ್ಸುತ್ತೆ, ಹಿಂಗೆ ಎಡವಲ್ಲ. ಸೊ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ಸ್ ವಿಚ್ ಐ ಪರ್ಚೇಸ್ಡ್ 7 years ಬ್ಯಾಕ್. So this is the first collection. Going to second one. ನನಗೆ ವೈಟ್ಸ್ ತುಂಬಾನೇ ಫೇವ್ರೇಟ್, ಹಾಗಾಗಿ ವೈಟ್ಸ್ ನಾನು ತುಂಬಾ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಇದ್ರ ಬ್ರ್ಯಾಂಡ್ ಬಂದ್ಬಿಟ್ಟು ಶೂಟೋಪಿಯಾ. ಇಟ್ಸ್ ಸಮ್ ಲೋಕಲ್ ಬ್ರ್ಯಾಂಡ್. ವಿತಿನ್ 1000 rupees ಇದೆ ಇದು. ಸೊ ನಾನು ಎಷ್ಟು ಅಂತ ನಿಮಗೆ ಸೈಡಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ರೇಟ್ಸ್. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಯು ಕ್ಯಾನ್ ಸಿ ವೈಟ್ ಸ್ಕ್ವಯರ್ಸ್ ಮಧ್ಯ ಗೋಲ್ಡ್ ಕಲರ್ ಪ್ಲೇಟ್ಸ್ ಬರುತ್ತೆ. ಇದು ಡಿಮ್ ಆಗಿಲ್ಲ, ತುಂಬ ಸರಿ ತೊಳೆದಿದ್ದೀನಿ ಸ್ಲಿಪ್ಪರ್ಸ್ನ, ಏನೂ ಆಗಿಲ್ಲ. ಆ್ಯಂಡ್ ಈವನ್ ಇದು ಕೂಡ ಅಷ್ಟೇ, ಬೆಲ್ಟ್ ತುಂಬಾ ಯೂನಿಕ್ ಆಗಿದೆ, ತುಂಬ ಚೆನ್ನಾಗಿ ಕಾಣುತ್ತೆ ಹೀಲ್ಸ್ಗೆ ಇಲ್ಲ ಫ್ರಾಕ್ಸ್ಗೆಲ್ಲ. ಇಟ್ಸ್ ಅ ಮಸ್ಟ್ ಟ್ರೈ. ನೆಕ್ಸ್ಟ್ ಅಗೇನ್ ಆ ವೈಟ್ ಹೀಲ್ಸ್ ನೋಡ್ಬೋದು ಇಲ್ಲಿದೆ. ಸೊ ದಿಸ್ ಇಸ್ ಫ್ರಮ್ ಅ ಬ್ರ್ಯಾಂಡ್ ಮಸ್ಟ್ ಆ್ಯಂಡ್ ಹಾರ್ಬರ್. ಜಾಸ್ತಿ ಹೀಲ್ಸ್ ಇಲ್ಲ, ಇಷ್ಟಿದೆ. ಸೊ ಆಸ್ ಐ ವಾಸ್ ಇನ್ ಟು ಸಮ್ ಪ್ಯಾಜನ್ಸ್ ಆ್ಯಂಡ್ ವಾಕ್ಸ್, ನನಗೆ ಹೀಲ್ಸ್ ಅಷ್ಟು ಕಷ್ಟ ಅನ್ಸಲ್ಲ ನಡೆಯೋಕ್ಕೆ, ಸುಸ್ತಾಗುತ್ತೆ ಬರ್ತಾ ಬಿಟ್ಟರೆ ನಾನು ಬೀಳೋದೆಲ್ಲ ಆಗಲ್ಲ ಯೂಶಲಿ. ಸೊ ನಾನು ಹೀಲ್ಸ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಇದು ಮಧ್ಯ ಬಂದ್ಬಿಟ್ಟು ಸಣ್ಣದು ಈ ಥರ ಹೋಲ್ಸ್ ಇದೆ. ಆ್ಯಂಡ್ ಹಿಂದೆ ನನಗೆ ಆದಷ್ಟು ಬೆಲ್ಟ್ ಇದ್ದರೆ ಸ್ವಲ್ಪ ಕಂಫರ್ಟಬಲ್ ಅನಿಸುತ್ತೆ, ಹಾಗಾಗಿ ಬೆಲ್ಟ್ ಇರೋದು ನಾನು ಜಾಸ್ತಿ ಚೂಸ್ ಮಾಡ್ತೀನಿ. ಬೆಲ್ಟ್ ಕೂಡ ತುಂಬ ಸ್ಟರ್ಡಿ ಆಗಿದೆ. ಇದರಲ್ಲಿ ಕಲರ್ಸ್ ಕೂಡ ಸಿಗ್ಬೋದು. ಆಲ್ಸೋ ಇದು ಸೋಲ್ ನೀವು ಹಿಂದ್ಗಡೆ ನೋಡ್ಬೋದು ಎಷ್ಟು ಗಟ್ಟಿ ಇದೆ ಅಂತ. ತುಂಬಾ ಗಟ್ಟಿ ಇದೆ, ಅಷ್ಟು ಸುಲಭ ಕಿತ್ತೋಗಲ್ಲ. ಆ್ಯಂಡ್ ಇದು ಅಷ್ಟೇ ಆಲ್ಮೋಸ್ಟ್ 1.5-2 years ಆಯಿತು. ತುಂಬ ಸತಿ ಯೂಸ್ ಮಾಡಿದ್ದೀನಿ, ತುಂಬ ಸತಿ ವಾಶ್ ಮಾಡಿದ್ದೀನಿ, ಏನೂ ಆಗಿಲ್ಲ. ಸೊ ಯು ಕ್ಯಾನ್ ಬೈ ಇಟ್ ಟು. ಆ್ಯಂಡ್ ದ ನೆಕ್ಸ್ಟ್ ಕಲೆಕ್ಷನ್ ಈಸ್, ಇದು ಯಾವುದೋ ನಾನು ಲೋಕಲ್ ಮಾರ್ಕೆಟಲ್ಲಿ ತೊಗೊಂಡಿದ್ದು, ದಾವಣಗೆರೆಯಲ್ಲಿ. ಅರ್ಜೆಂಟ್ಗೆ ತೊಗೊಂಡಿದ್ದು, ಬಟ್ ತುಂಬ ಚೆನ್ನಾಗಿ ಕಾಣುತ್ತೆ. ಯಾವುದೋ ಮದುವೆಗೆ ಅಂತ ನಾನು ಪರ್ಚೇಸ್ ಮಾಡಿದ್ದೆ. ಇದ್ರ ಹೀಲ್ಸ್ ಚೆನ್ನಾಗಿದೆ, ಲೈಟ್ ಬಿದ್ದರೆ ಇದು ಒಂಥರ ಪಳ ಅನ್ನತ್ತೆ. ಸೊ ಈ ಥರ ಎಲ್ಲಾದರೂ ನಿಮಗೆ ಸಿಕ್ಕರೆ ಯು ಕ್ಯಾನ್ ಪರ್ಚೇಸ್. ನೆಕ್ಸ್ಟ್ ಅಗೇನ್ ವೈಟ್ಸ್ ನಿನಗೆ ಜಾಸ್ತಿ ಪರ್ಚೇಸ್ ಮಾಡ್ತೀನಿ ಅಂದರೆ ಎಲ್ಲದಕ್ಕೂ ಒಂಥರ ಮ್ಯಾಚ್ ಆಗುತ್ತೆ, ವೈಟ್ಸ್ ಮತ್ತು ನೋಟ್ಸ್. ಆ್ಯಂಡ್ ವೈಟ್ ಈಸ್ ಮೈ ಫೇವ್ರೆಟ್ ಕಲರ್ದು, ಅದಕ್ಕೆ ತುಂಬ ವೈಟ್ಸ್ ಇದೆ ನನ್ನ ಹತ್ರ. ಇದು ಫ್ಲ್ಯಾಟ್, ತುಂಬ ಲೈಟ್ ವೆಯ್ಟ್ ಇದೆ, ಬಟ್ ತುಂಬ ಸ್ಟರ್ಡಿ ಕೂಡ ಇದೆ. ದಿಸ್ ಇಸ್ ಫ್ರಮ್ ಅ ಬ್ರ್ಯಾಂಡ್ ವಿಶುದ್, ಅಗೇನ್ ಫ್ರಮ್ ಮಿಂತ್ರಾ. ಇದೆಲ್ಲ ಅರೌಂಡ್ 500 to 600 ರೇಂಜ್ ಒಳಗಿದೆ. ಇದು ಒಂಥರ ಪಾಲಿಶ್ಡ್ ಫಿನಿಶಿಂಗ್ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಕ್ಲಾಸಿ ಅನಿಸುತ್ತೆ. ಇದು ನೀವು ಜೀನ್ಸ್ಗೆ, ಶಾರ್ಟ್ಸ್ಗೆ ಇಲ್ಲ ಯಾವುದಾದ್ರೂ ನಾರ್ಮಲ್ ಟ್ರೌಸರ್ಸ್ಗೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದ್ರ ಪ್ರೈಸ್ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ನಾನು ಯೂಶಲಿ ಹೊರಗೆ ಹೋಗ್ಬೇಕಾದ್ರೆ ಪಟ ಅಂತ ಸ್ಲಿಪ್ಪರ್ಸ್ ಹಾಕೊಂಡು ಹೋಗ್ಬಿಡ್ತೀನಿ, ಮಿಂಚುಗೆ ಸ್ಕೂಲಿಗೆ ಬಿಡೋಕ್ಕೆ ಇಲ್ಲ ಜಸ್ಟ್ ಹಿಂಗೆ ಎಲ್ಲಾದರೂ ಹೊರಗೆ ಮಾರ್ಕೆಟಿಗೆ ಹೋಗ್ಬೇಕು ಅಂತ ಟೈಮಲ್ಲಿ ಇಂಥ ಸ್ಲಿಪ್ಪರ್ಸು ಬೆಸ್ಟ್ ಅಂತ ಅನಿಸುತ್ತೆ. ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಟ್ರೆಂಡಿ ಆಗು ಇರುತ್ತೆ, ಹಾಗೂ ಸಿಂಪಲ್ ಆಗು ಅನಿಸುತ್ತೆ. ಸೊ ದಿಸ್ ಇಸ್ ದ ನೆಕ್ಸ್ಟ್ ಒನ್. ಸೊ ದಿಸ್ ಈಸ್ ದ ನೆಕ್ಸ್ಟ್ ಬೈ. ಇದು ಆಲ್ಮೋಸ್ಟ್ 4 years ಆಯಿತು ನಾನು ಪರ್ಚೇಸ್ ಮಾಡಿ. ಇಟ್ಸ್ ಫ್ರಮ್ ಅ ಬ್ರ್ಯಾಂಡ್ ಕ್ಯಾಟ್ ವಾಕ್.
Catwalk, one of the best brands if you want to buy any of the heels. ಸೊ ಈ ಹೀಲ್ಸ್ ನಿಮ್ಗೆ ಏನಂದ್ರೂ ಕಟ್ ಆಗಲ್ಲ. ನೋಡ್ಬೋದು ಇದು ತುಂಬಾ ಜಾಸ್ತಿ ಇದೆ ಹೀಲ್ಸ್. ನಾನು ಇದನ್ನ ಪ್ಯಾಜೆಂಟ್ಸಿಗೆ ಹಾಕೊತೀನಿ, ಬ್ಯೂಟಿ ಪ್ಯಾಜೆಂಟ್ಸಿಗೆ. ಇದನ್ನೇನಿಲ್ಲ ಅಂದ್ರೂ ಒಂದು 100 ಸತಿಗಿನ ಜಾಸ್ತಿ ಯೂಸ್ ಮಾಡಿದ್ದೀನಿ. ನನಗೆ ಎಷ್ಟು ಹೀಲ್ಸ್ ಇದ್ರು ಕೊನೆಗೆ ಯಾವ ಹೀಲ್ಸ್ ಅಂದರೆ ಈ ಹೀಲ್ಸ್ಗೆ ಹೋಗೋದು. ಅಷ್ಟೊತ್ತಿ ನೋಡ್ಬೋದು ನೀವು ಹೆಂಗಾಗೋಗಿದೆ ಅಂತ. ಬಟ್ ಹರಿದೋಗಿಲ್ಲ. ಇದರಲ್ಲಿ ಕಾಲು ಹಿಂಗೆ ಎಲ್ಲ ಮಾಡಿದ್ದೀನಿ. ಬಟ್ ಇದು ತುಂಬಾ ಸ್ಟರ್ಡಿ ಆಗಿದೆ, ತುಂಬ ಗಟ್ಟಿಯಾಗಿದೆ. ಆ್ಯಂಡ್ ಇದು ಟ್ರಾನ್ಸ್ಪರೆಂಟ್ ಇರೋದಕ್ಕೆ ಆಲ್ಮೋಸ್ಟ್ ಎಲ್ಲ ಔಟ್ಫಿಟ್ ಜೊತೆಗೂ ಮ್ಯಾಚ್ ಆಗುತ್ತೆ. ಸೊ ಕ್ಯಾಟ್ವಾಕ್ ಇಂದು ಅಥವಾ ಬೇರೆ ಯಾವ್ದಾದ್ರು ಬ್ರ್ಯಾಂಡ್, ಇದು ಸ್ವಲ್ಪ ಕಾಸ್ಟ್ಲಿ ಬ್ರ್ಯಾಂಡ್. ಸೊ ಯಾವ್ದು ಬೇರೆ ಬ್ರ್ಯಾಂಡ್ಸ್ ಆದರೂ ಪರವಾಗಿಲ್ಲ, ಈ ಥರ ಒಂದು ಟ್ರಾನ್ಸ್ಪರೆಂಟ್ ಕಾಪರ್ ಆರ್ ಸಿಲ್ವರ್ ಬೇಸ್ಡ್ ಒಂದು ಸ್ಲಿಪ್ಪರ್ ಆರ್ ಹೀಲ್ಸ್ ಇತ್ತು ಅಂದರೆ ನಿಮ್ಮ ಎಲ್ಲ ಔಟ್ಫಿಟ್ಗೂ ಮ್ಯಾಚ್ ಆಗುತ್ತೆ. ಸೊ ನಾನು ಮಿಸಸ್ ಇಂಡಿಯಾ ಕರ್ನಾಟಕ ಇಲ್ಲ ಸೌತ್ ಐಕಾನ್ ಆಗಿರ್ಬೋದು, ಇಲ್ಲ ಬೇರೆ ಯಾವ್ದು ಪ್ಯಾಜೆಂಟ್ಸಲ್ಲಾದರೂ ಆಗಲಿ, ಸೊ ಅಟ್ಲೀಸ್ಟ್ ಒನ್ಸ್ ಆರ್ ಟ್ವೈಸ್ ನಾನು ಇದನ್ನ ವೇರ್ ಮಾಡಿದ್ದೀನಿ. ಸೊ ಅಷ್ಟು ಕಂಫರ್ಟಬಲ್ ನನಗೆ ಈ ಹೀಲ್ಸ್. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಪ್ರೈಸ್. ಮತ್ತು ಅಷ್ಟು ರೇಟ್ ಹಾಕಿದ್ರು ತುಂಬ ವರ್ತ್ ಅನಿಸ್ತು ನನಗೆ. ಇಟ್ಸ್ ಅರೌಂಡ್ 2500 ಆರ್ 2600 ಸಮಥಿಂಗ್. ಈಗ ಎಷ್ಟಾಗಿದೆ ಗೊತ್ತಿಲ್ಲ, ನಾನು ರೇಟ್ಸ್ನ ಮೆನ್ಷನ್ ಮಾಡಿರ್ತೀನಿ ನೋಡಿ. ಸೊ ಇಫ್ ಯು ಆರ್ ಅ ಹೀಲ್ಸ್ ಲವರ್, ಇಟ್ಸ್ ಒನ್ ಆಫ್ ದ ಬೆಸ್ಟ್ ಪ್ರೈಸ್. ನನ್ನ ಹತ್ರ ಬ್ಲ್ಯಾಕ್ಸ್ ಜಾಸ್ತಿ ಇಲ್ಲ, ಬ್ಲ್ಯಾಕ್ ಇರೋದೇ ಒಂದು, ಬಟ್ ಸೂಪರ್ ಫೀಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ತುಂಬಾ ಕಂಫರ್ಟಬಲ್ ಅನಿಸುತ್ತೆ. ಹಾಗೂ ನಿಮಗೆ ಒಂಥರ ಬಿದ್ದಂಗೆಲ್ಲ ಅನಿಸಲ್ಲ ಈ ಹೀಲ್ಸ್ನ ಹಾಕಿದರೆ. ಸೊ ಇದು ಅಷ್ಟೇ, ಹೀಲ್ಸ್ ಬಂದ್ಬಿಟ್ಟು ತುಂಬ ಹೈ ಇದೆ. ಆಲ್ಸೋ ಇದೊಂಥರ ಪಾರ್ಟಿ ಲುಕ್ ಕೊಡುತ್ತೆ. ನಿಮ್ಮದು ಡ್ರೆಸ್ ತುಂಬ ಡಿಸೆಂಟ್, ಎಲಿಗೆಂಟ್ ಹಾಗೂ ಜಾಸ್ತಿ ಕಲರ್ಸ್ ಇಲ್ಲ ಅಂದರೂ ಈ ಥರ ವೈಬ್ರೆಂಟ್ ಆಗಿರುವಂಥ ಸ್ಲಿಪ್ಪರ್ಸ್ ಹಾಕಿದರೆ ಎದ್ದು ಕಾಣ್ತೀರ ನೀವು. ಸೊ ದ್ಯಾಟ್ ಈಸ್ ಹೌ ಇಟ್ ಗೋಸ್. ಮುಂದಿಂದ ಈ ಥರ ಕಾಣುತ್ತೆ. ಸೊ ಇದ್ರ ಮೇನ್ ಹೈಲೈಟ್ ಬಂದ್ಬಿಟ್ಟು ಇದು ಬೆಲ್ಟ್ದು ಬಕಲ್ಸ್ ಆ್ಯಂಡ್ ಹೀಲ್ಸ್. ಸೊ ಇದೇನಿಲ್ಲ ಅಂದ್ರೆ ಒಂದು 7 to 8 inches ಹೀಲ್ಸ್ ಇದೆ ಇದು. ಆ್ಯಂಡ್ ಐ ಲವ್ ಹೀಲ್ಸ್ ಆ್ಯಸ್ ಯು ಆಲ್ ನೋ. So this is one more heels. I think I bought this from Nykaa. Link na ಹಾಕಿರ್ತೀನಿ. ಇದು ಅಷ್ಟೇ ಅರೌಂಡ್ 1000 to 2000 ಇಶ್ ಇದೆ. ಸೊ ಹಾಕಿರ್ತೀನಿ ನೋಡಿ. ಆ್ಯಂಡ್ ಇದೆಲ್ಲ ಇದೆಯಲ್ಲ ಟೋಟಲಿ ಮೆಟಾಲಿಕ್, ತುಂಬ ಚೆನ್ನಾಗಿದೆ, ಹಾಳಾಗಿಲ್ಲ, ಎಷ್ಟು ವರ್ಷ ಆದರೂ ಹಾಳಾಗಿಲ್ಲ, ಆರ್ ಕಲರ್ ಕೂಡ ಬಿಟ್ಟಿಲ್ಲ. ಆ್ಯಂಡ್ ಈವನ್ ಇದು ಅಷ್ಟೇ, ಇಲ್ಲಿ ಕೆಲವೊಂದು ತುಂಬ ನೋವು ಬರುತ್ತೆ ಕಾಲು, ಬಟ್ ಇದು ನೋವು ಬರಲ್ಲ. ಮುಂದೆನೂ ಅಷ್ಟೇ ನೋವು ಬರಲ್ಲ. ಇಲ್ಲೆಲ್ಲೂ ನಿಮಗೆ ಏನು ಹೇಳ್ತಾರೆ, ವರ್ಡ್ ಯಾವಾಗ ಸಿಗ್ತಿಲ್ಲ ನನಗೆ, ಇಂದು ಶೂ ಬೈಟ್ ಆಗಲ್ಲ. ಆ್ಯಂಡ್ ಹಿಂದೆ ಕೂಡ ಕವರ್ ಇದೆ, ಹಾಗಾಗಿ ನೀವು ಇನ್ನೂ ಎತ್ತರದ ಹೀಲ್ಸ್ ಹಾಕಿದ್ರೆ ಅನ್ನೋ ಫೀಲಿಂಗ್ ಕೊಡುತ್ತೆ. ಆ ಥರ ಕಾಣಿಸುತ್ತೆ, ಇನ್ನು ಎತ್ತರದ ಹೀಲ್ಸ್ ಹಾಕಿದ್ರೆ ಅನ್ನೋ ಥರ ಕಾಣಿಸುತ್ತೆ. ಸೊ ಇವನ್ ನಾನು ಹೇಳಿದ್ನಲ್ಲ, ನನ್ನ ಹತ್ರ ಇರೋದೆಲ್ಲ ನನಗೆ ಫೇವ್ರೇಟ್ಸ್. ಸೊ ಯು ಡಿಸೈಡ್ ವಿಚ್ ಒನ್ ಯು ವಾಂಟ್ ಟು ಬೈ ಇಫ್ ಯು ಆರ್ ಅ ಹೀಲ್ಸ್ ಲವರ್. ನೆಕ್ಸ್ಟ್ ಬಂದುಬಿಟ್ಟು ಒಂದು ರೋಸ್ ಗೋಲ್ಡಲ್ಲಿದೆ. ಇದು ನೋಡೋಕ್ಕೆ ಜಾತ್ರೆ ಅನಿಸುತ್ತೆ, ಬಟ್ ಇದು ಜಾತ್ರೆ ಥರ ಅನ್ಸಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ದಿಸ್ ಇಸ್ ದ ಒನ್. ಇದು ಅಷ್ಟೇ ಫ್ರಮ್ ವಿಶುದ್. ಸೊ ಈ ಥರ ಎಲ್ಲ ಇದ್ದರೆ ನೀವು ಸುಮ್ಮನೆ ಯಾವ್ದಾದ್ರು ಡ್ರೆಸ್ ಹಾಕೊಂಡ್ರೆ ಗಿಜಿ ಬಿಜಿ ಅನಿಸುತ್ತೆ. ನೀವು ಚೆನ್ನಾಗಿ ರೆಡಿಯಾಗಿ ಇಲ್ಲ ಸ್ಯಾರೀಸಿಗೆ, ಇದು ಆ್ಯಕ್ಚುಲಿ ಸ್ಯಾರೀಸಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಆಲ್ಸೋ ಜೀನ್ಸಿಗೆಲ್ಲ ಚೆನ್ನಾಗಿ ಅನಿಸಲ್ಲ ಆದಷ್ಟು, ಬಟ್ ಸ್ಯಾರೀಸ್ಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆರ್ ಇಫ್ ಯು ಆರ್ ವೇರಿಂಗ್ ಎನಿ ಆಫ್ ದ ಎಥ್ನಿಕ್ ಔಟ್ಫಿಟ್ಸ್, ಸಲ್ವಾರ್ ಕಮೀಸ್ ಇಲ್ಲ ಲೆಹೆಂಗಾ ಈ ಥರ ಹಾಕಿದಾಗ ಈ ಥರ ಸ್ಲಿಪ್ಪರ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆಲ್ಸೋ ಇದು ತುಂಬ ಕಂಫರ್ಟಬಲ್ ಆಗಿದೆ, ಇಲ್ಲೆಲ್ಲ ಯಾವುದು ಜಾಸ್ತಿ ಒತ್ತದು ಎಲ್ಲ ಆಗಲ್ಲ. ಸೊ ನನ್ನ ಸ್ಲಿಪ್ಪರ್ಸ್ ಯಾವುದು ಜಾಸ್ತಿ ಶೂ ಬೈಟ್ ಆಗಿಲ್ಲ ಇಲ್ಲಿವರೆಗೂ. ಸೊ ದೀಸ್ ಆರ್ ಆಲ್ ದ ಕಲೆಕ್ಷನ್ಸ್. ಆ್ಯಕ್ಚುಲಿ ನಾನಿವತ್ತು ರೆಡಿ ಆಗಿದ್ದು ಒಂದು ಇವೆಂಟಿಗೆ ಹೋಗೋಕ್ಕೆ ಅಂತ. ಸೊ ಹಾಗೆ ಯಾಕೆ ನಾನು ಸ್ಲಿಪ್ಪರ್ ಕಲೆಕ್ಷನ್ಸ್ ಮಾಡಬಾರ್ದು ಅಂತ ಮಾಡಿದೆ. ಸೊ ದಟ್ಸ್ ಇಟ್. ಐ ಆಮ್ ವೆರಿ ಲೇಟ್ ಟು ಗೋ. ಸೊ ನಾನು ಇವತ್ತು ಈ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದೀನಿ. ಸೊ ದಿಸ್ ಇಸ್ ಅ ನ್ಯೂ ಡ್ರೆಸ್ ಫ್ರಮ್ ಬೀಬಾ. ಈ ಡ್ರೆಸ್ ಬಗ್ಗೆ ನಿಮಗೆ ಒಂದು ಡೀಟೇಲ್ ಹಾಕಿರ್ತೀನಿ ನೋಡಿ, ಇಷ್ಟ ಆಗ್ಬೋದು ನಿಮಗೆ ಈ ಡ್ರೆಸ್. ಇದು ಆ್ಯಕ್ಚುಲಿ ಎಲ್ಲರಿಗೂ ಇಷ್ಟ ಆಗಲ್ಲ. ಸೊ ತುಂಬ ಕಮ್ಮಿ ಜನ ಫ್ಲೋರಲ್ ಮೇಲೆ ಈ ಥರ ಡಿಸೈನ್ಸ್ನ ಇಷ್ಟಪಡೋದು. ನಮ್ಮಮ್ಮ, ನನ್ನ ಹಸ್ಬೆಂಡ್ ಈ ಥರ ಡ್ರೆಸ್ಸಸ್ ನೋಡಿದ್ರೆ ಯಾವುದೋ ಹಳೆ ಬಟ್ಟೆ ಅಂತ ಹೇಳ್ತಾರೆ, ಬಟ್ ನಮ್ಮ ಪಪ್ಪಾಗೆ ನನಗೆ ಈ ಥರ ಫ್ಲೋರಲ್ ಡಿಸೈನ್ಸ್ ತುಂಬ ಇಷ್ಟ. ಸೊ ವೆಲ್ ಇಟ್ ಗೋಸ್ ಆನ್ ದರ್ ಟೇಸ್ಟ್ಸ್. ಟಿಲ್ ದ ಎಂಡ್ ವಾಚ್ ಮಾಡಿ ಯಾವುದು ನಿಮಗೆ ಇಷ್ಟ ಆಯಿತು ಸ್ಲಿಪ್ಪರ್ಸ್ ಅಂತ ಹೇಳಿ. ಆಲ್ಸೋ ನೀವು ಸ್ಲಿಪ್ಪರ್ಸ್ನ ಶಾಪ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಲಿಂಕ್ಗೆ ಹೋಗಿ ಶಾಪ್ ಮಾಡ್ಬೋದು. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಕ್ವೈರೀಸ್ ದೆನ್ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಅಂತ ಹೇಳ್ತಾ
Well, I'll continue in the next video. Till then, take care. Bye-bye. ಈ ಡ್ರೆಸ್ ಬಂದ್ಬಿಟ್ಟು ಬೀಬಾ ಅನ್ನೋ ಒಂದು ಬ್ರ್ಯಾಂಡಿಂದು. ಸೊ ಇದು ಸ್ವಲ್ಪ ಸಿಲ್ಕ್ ಮಿಕ್ಸ್ಡ್ ಡ್ರೆಸ್. ನೆಕ್ ಹತ್ರ ಹಾಗೂ ಕಾಲ್ ಮೇಲೆ ತುಂಬ ಒಳ್ಳೆ ಗೋಲ್ಡ್ ಕಲರ್ ಥ್ರೆಡಲ್ಲಿ ಥ್ರೆಡ್ ವರ್ಕ್ ಮಾಡಿದ್ದಾರೆ, ನೋಡ್ಬೋದು. ತುಂಬ ಹೆವಿ ಇದೆ ಹಾಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಂದು ಸಿಂಪಲ್ ಆಗಿದ್ರೆ ರಾಯಲ್ ಅನ್ಸುತ್ತಲ್ಲ, ಸೊ ಆ ಥರ ಡ್ರೆಸ್ ಇದು. ಇದ್ರ ಕಾಸ್ಟ್ ಬಂದ್ಬಿಟ್ಟು ಅರೌಂಡ್ 4000 ಸಮಥಿಂಗ್. ಯಾಕೆಂದರೆ ಬೀಬಾ, ಸೋಚ್ ಈ ಬ್ರ್ಯಾಂಡ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಡ್ರೆಸ್ಸಸ್, ಬಟ್ ಮಟೀರಿಯಲ್ ತುಂಬ ಚೆನ್ನಾಗಿರುತ್ತೆ.